ವಾಹನ ಸವಾರರಿಗೆ ಶಾಕ್ ಶಾಕ್ ಶಾಕ್. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಸರ್ಕಾರ ದಿನದಿಂದ ದಿನಕ್ಕೆ ಜನರ ಜೋಬಿಗೆ ಕತ್ತರಿ. ಇಂದಿನಿಂದ ಹಲವು ವಸ್ತುಗಳ ಬೆಲೆ ಕೂಡ ಏರಿಕೆ. ಜನಸಾಮಾನ್ಯರಿಗೆ ಬೀಸಿದಂತಹ ಬೇಗೆ ಜೊತೆ ಬಿಸಿಲ ಬೇಗೆಯ ಜೊತೆ ಬೆಲೆ ಏರಿಕೆ ಬಿಸಿ ಕೂಡ ತಟ್ಟುತ್ತಾ ಇದೆ. ಭಾರತದಲ್ಲಿ 2017ರಿಂದ ಇವುಗಳ ಬೆಲೆ ನಿತ್ಯ ಪರಿಷ್ಕರಣೆ. ಇದಕ್ಕಿಂತ ಹಿಂದೆ 15 ದಿನಗಳಿಗೊಮ್ಮೆ ಅಷ್ಟೇ ಪರಿಷ್ಕರಣೆ ಮಾಡಲಾಗ್ತಾ ಇತ್ತು. ಈಗ ವಾಹನ ಸವಾರರಿಗೆ ನಿತ್ಯದ ಅಪ್ಡೇಟ್, ಹೆಚ್ಚಿದ ಮಟ್ಟದ ನೆರವು ಕೂಡ ಸಿಗ್ತಾ ಇದೆ. ಚಿನ್ನದ ಬೆಲೆಗಿಂತ ಗಗನಕ್ಕೆ ಏರ್ತಿರುವಂತಹ ಪೆಟ್ರೋಲ್ ಡೀಸೆಲ್ ಬೆಲೆ, ಇನ್ನು ಇಂಧನ ಬೆಲೆಯಲ್ಲಿ ಯಾವುದೇ ಬೆಲೆ ಇಳಿಕೆ ಆಗಿಲ್ಲ. ಪೆಟ್ರೋಲ್ ಡೀಸೆಲ್ ಏರಿಕೆಯಾಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಮತ್ತೆ ₹1 ಏರಿಕೆ ಆಗಿದೆ. ಹಾಲು, ಮೊಸರು, ವಿದ್ಯುತ್ ದರ ಏರಿಕೆ. ಇದರ ಬೆನ್ನಲ್ಲೇ ಪೆಟ್ರೋಲ್ ಡೀಸೆಲ್ ಬೆಲೆಯೂ ಕೂಡ ಏರಿಕೆಯಾಗಿದೆ. ಎಸ್, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆ ನಿಜಕ್ಕೂ ಕೂಡ ಜನಸಾಮಾನ್ಯರಿಗೆ ಹೇಗೆ ತೆಗೆದುಕೊಳ್ಳಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಹೆಚ್ಚಾಗ್ತಾ ಇದೆ. ಎಲ್ಲದರ ಬೆಲೆ ಏರಿಕೆ ಆಗಿರುವಂತಹ ಈ ಒಂದು ಸಂದರ್ಭದಲ್ಲೇ ಪೆಟ್ರೋಲ್ ಬೆಲೆ ಏರಿಕೆ ಆಗಬೇಕಿತ್ತ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ ದರದಲ್ಲೂ ಕೂಡ ಜಾಸ್ತಿ ಅಲ್ಲದಿದ್ರೂ ಕೂಡ ಸ್ವಲ್ಪ ಪ್ರಮಾಣದ ಹಾವು ಏಣಿಯಂತೆ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಇಂದು ರಾಜಧಾನಿ ಬೆಂಗಳೂರು ಸೇರಿದಂತೆ ಉಳಿದ ಜಿಲ್ಲೆಯಲ್ಲೂ ಕೂಡ ಲೀಟರ್ ಪೆಟ್ರೋಲ್ ಡೀಸೆಲ್ ಎಷ್ಟಿದೆ ಎನ್ನುವಂತಹ ಅಂಕಿ ಅಂಶಗಳು ಕೂಡ ನಾವು ಕೊಡ್ತಾ ಇದ್ದೇವೆ. ಹೀಗಾಗಿ ಈಗಾಗಲೇ ಪ್ರತಿ ಜಿಲ್ಲೆಯಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಲ್ಲಿ ವ್ಯತ್ಯಾಸವಾಗಿದೆ. ದರ ವ್ಯತ್ಯಾಸ ಎಂಬುವಂತೆ ಹಾವು ಏಣಿ ಆಟ ಇದ್ದಂಗಾಗಿದೆ. ಈ ಒಂದು ಜಿಲ್ಲೆಯಲ್ಲಿ ದರ ಹೆಚ್ಚಾದ್ರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರುತ್ತೆ, ಇಲ್ಲ ಅದಕ್ಕೊಂದು ಸ್ವಲ್ಪ ಕಮ್ಮಿ ಇರುತ್ತೆ ಬೇರೆ ಜಿಲ್ಲೆಗಳಲ್ಲಿ. ಹೌದು, ದರ ವ್ಯತ್ಯಾಸ ಎಂಬುದು ಹಾವು ಏಣಿ ಆಟ ಇದ್ದಂಗೆ. ಶಕ್ತಿಯ ಮೂಲ ಎನಿಸಿಕೊಂಡಿರುವಂತಹ ಪೆಟ್ರೋಲ್ ಮತ್ತು ಡೀಸೆಲ್ ಇಂಧನ ಅತ್ಯವಶ್ಯಕವಾಗಿ ಬೇಕಾಗುವ ಸಂಪನ್ಮೂಲದಲ್ಲಿ ಒಂದಾಗಿದೆ. ಇದು ಈಗ ದರ ಏರಿಕೆ ಆಗಿದೆ. ಜಿಲ್ಲಾವಾರು ಪೆಟ್ರೋಲ್ ಡೀಸೆಲ್ ದರ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮಾರ್ಚ್ 31 ಅಂದರೆ ಇವತ್ತು ಲೀಟರ್ ಪೆಟ್ರೋಲ್ ದರ ಮಾರ್ಚ್ 31 ನಿನ್ನೆ ಹೆಂಗಿತ್ತು ಅಂತಂದ್ರೆ, ಲೀಟರ್ ಪೆಟ್ರೋಲ್ಗೆ 102.92 ಆಗಿತ್ತು. ಡೀಸೆಲ್ ದರ 88.99 ಆಗಿತ್ತು. ಇನ್ನು ಹಲವು ಕಡೆಯೂ ಕೂಡ ಪೆಟ್ರೋಲ್ ದರ ಏರಿಕೆ ಆಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಮತ್ತೆ ಬಡವರ ಹೊಟ್ಟೆ ಮೇಲೆ ಬರೆ ಎಳೆದಂತೆ ಆಗುತ್ತೆ.